ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ ಅಶೋಕ್ ಸಾಲು ಪ್ರಶ್ನೆ. ನೀವೇ ನೇಮಕ ಮಾಡಿರೋ ಎಂಡಿ ದರ ಏರಿಕೆ ಮಾಡಿರೋದು, ಇದರಲ್ಲಿ ಕೇಂದ್ರದ ಪಾತ್ರ ಏನಿದೆ ಹೇಳಿ ಮುಖ್ಯಮಂತ್ರಿಗಳೇ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸವಾಲೆಸೆದಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ. ಫೇರ್ ಫಿಕ್ಸೇಷನ್ ಕಮಿಟಿ ಅದ್ರಲ್ಲಿ 3 ಜನ ಮೆಂಬರ್ಸ್ ಇರ್ತಾರೆ. ಒಬ್ರು ರಿಟೈರ್ಡ್ ಜಡ್ಜ್ ನಂಬರ್ 1, ಇನ್ನೊಬ್ರು ಸ್ಟೇಟ್ ಗವರ್ಮೆಂಟ್ ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅವರು, ಇನ್ನೊಬ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ರೆಪ್ರೆಸೆಂಟೇಟಿವ್ ಇರ್ತಾರೆ. ರಾಜ್ಯದಿಂದ ಒಬ್ರು, 3 ಜನ ಸೆಕ್ರೆಟರಿ, ರಾಜ್ಯದಿಂದನೂ ಒಬ್ಬ ಸೆಕ್ರೆಟರಿ, ಜಡ್ಜ್ ಒಬ್ರು ಇರ್ತಾರೆ, ರಿಟೈರ್ಡ್ ಜಡ್ಜ್ ಅಧ್ಯಕ್ಷರು. ಇದು ಇಂಡಿಪೆಂಡೆಂಟ್ ಬಾಡಿ. ಈ ಫೇರ್ ಫಿಕ್ಸ್ ಆದ್ಮೇಲೆ ಇವರು ಫಿಕ್ಸ್ ಮಾಡೋರು, ಇವರು ಈ ಕಮಿಟಿ ಫೇರ್ ಫಿಕ್ಸೇಷನ್ ಕಮಿಟಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ರಾಜ್ಯದ ಜನ. ಈ ಕಮಿಟಿ ಮಾಡ್ತದೆ. ಶಂಕರ್ ಅನ್ನೋರು MD ಯಾರು ನೇಮಕ ಮಾಡಿದ್ದೀರಾ, ರಾಜ್ಯ ಸರ್ಕಾರದ ನೀವು ನೇಮಕ ಮಾಡಿರೋ ಅಧಿಕಾರಿ, ಇವರು ಏನಾದ್ರೂ ಈ ರೈಸ್ ಆಗಿರೋದನ್ನ ಕೇಂದ್ರ ಸರ್ಕಾರನ ಕೇಳಿದಾರ ಹೇಳಿ. ನಿಮ್ಮ ಅಧಿಕಾರಿ ನೀವೇ ನೇಮಕ ಮಾಡಿರೋದು, ಕೇಂದ್ರ ಸರ್ಕಾರನ ಕೇಳದೆ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಸವಾಲು. ಕೇಂದ್ರಕ್ಕೆ ದರ ಏರಿಕೆ ಬೇಡ ಅಂತ ಹೇಳಿ ಪತ್ರ ಬರೀಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. 2 ವರ್ಷ ದರ ಏರಿಕೆ ಮಾಡಲೇಬೇಡಿ ಅಂತ ಹೇಳಿ ತಾಕತ್ತಿದ್ರೆ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿ, ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಕೆಲಸ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ, ಬೆಲೆ ಏರಿಕೆ ಮಾಡಿದ್ ನಿನ್ಗಿಷ್ಟ ಇಲ್ಲ ತಾನಪ್ಪ, 1 ಲೆಟರ್ ಬರಿ, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, 1 ಲೆಟರ್ ಬರೀ, ಮುಗಿದೋಯ್ತು. ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ, ಅವರು ಅದು ಗ್ಯಾರಂಟಿ ಇಲ್ಲ. DK ಏನ ತಿರುಗಿಬಿದ್ರೆ 2 ವರ್ಷಗಳ ಕಾಲ ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನ್, ಒಂದೇ ಪತ್ರ, ಒಂದೇ ಲೈನ್ ಸಾಕು. ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ ಅಶೋಕ್ ಸಾಲು ಪ್ರಶ್ನೆ. ನೀವೇ ನೇಮಕ ಮಾಡಿರೋ MD ದರ ಏರಿಕೆ ಮಾಡಿರೋದು, ಇದರಲ್ಲಿ ಕೇಂದ್ರದ ಪಾತ್ರ ಏನಿದೆ ಹೇಳಿ ಮುಖ್ಯಮಂತ್ರಿಗಳೇ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸವಾಲೆಸೆದಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ. ಫೇರ್ ಫಿಕ್ಸೇಷನ್ ಕಮಿಟಿ ಅದ್ರಲ್ಲಿ 3 ಜನ ಮೆಂಬರ್ಸ್ ಇರ್ತಾರೆ. ಒಬ್ರು ರಿಟೈರ್ಡ್ ಜಡ್ಜ್ ನಂಬರ್ 1, ಇನ್ನೊಬ್ರು ಸ್ಟೇಟ್ ಗವರ್ಮೆಂಟ್ ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅವರು, ಇನ್ನೊಬ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ರೆಪ್ರೆಸೆಂಟೇಟಿವ್ ಇರ್ತಾರೆ. ರಾಜ್ಯದಿಂದ ಒಬ್ರು, 3 ಜನ ಸೆಕ್ರೆಟರಿ, ರಾಜ್ಯದಿಂದನೂ ಒಬ್ಬ ಸೆಕ್ರೆಟರಿ, ಜಡ್ಜ್ ಒಬ್ರು ಇರ್ತಾರೆ, ರಿಟೈರ್ಡ್ ಜಡ್ಜ್ ಅಧ್ಯಕ್ಷರು. ಇದು
ಇಂಡಿಪೆಂಡೆಂಟ್ ಬಾಡಿ. ಈ ಫೇರ್ ಫಿಕ್ಸ್ ಆದ್ಮೇಲೆ ಇವರು ಫಿಕ್ಸ್ ಮಾಡೋರು ಇವರು ಈ ಕಮಿಟಿ, ಫೇರ್ ಫಿಕ್ಸೇಷನ್ ಕಮಿಟಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ರಾಜ್ಯದ ಜನ. ಈ ಕಮಿಟಿ ಮಾಡ್ತದೆ. ಶಂಕರ್ ಅನ್ನೋರು MD ಯಾರು ನೇಮಕ ಮಾಡಿದೀರಾ, ರಾಜ್ಯ ಸರ್ಕಾರದ ನೀವು ನೇಮಕ ಮಾಡಿರೋ ಅಧಿಕಾರಿ, ಇವರು ಏನಾದ್ರೂ ಈ ರೈಸ್ ಆಗಿರೋದನ್ನ ಕೇಂದ್ರ ಸರ್ಕಾರನ ಕೇಳಿದಾರ? ಹೇಳಿ. ನಿಮ್ಮ ಅಧಿಕಾರಿ ನೀವೇ ನೇಮಕ ಮಾಡಿರೋದು, ಕೇಂದ್ರ ಸರ್ಕಾರನ ಕೇಳದೆ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಸವಾಲು. ಕೇಂದ್ರಕ್ಕೆ ದರ ಏರಿಕೆ ಬೇಡ ಅಂತ ಹೇಳಿ ಪತ್ರ ಬರೀಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. 2 ವರ್ಷ ದರ ಏರಿಕೆ ಮಾಡಲೇಬೇಡಿ ಅಂತ ಹೇಳಿ ತಾಕತ್ತಿದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಪತ್ರ ಬರೀಲಿ, ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ. ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ ನಿನ್ಗಿಷ್ಟ ಇಲ್ಲ ತಾನಪ್ಪ? ಒಂದು ಲೆಟರ್ ಬರಿ, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟರ್ ಬರೀ. ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ ಅವರು, ಅದು ಗ್ಯಾರಂಟಿ ಇಲ್ಲ. DK ಏನ ತಿರುಗಿ ಬಿದ್ರೆ 2 ವರ್ಷಗಳ ಕಾಲ ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನು, ಒಂದೇ ಪತ್ರ, ಒಂದೇ ಲೈನ್ ಸಾಕು. ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ಟಿಕೆಟ್ ದರ ಏರಿಕೆ ವಿಚಾರ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ ಮುಂದುವರೆದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ ಅಶೋಕ್ ಸಾಲು ಪ್ರಶ್ನೆ. ನೀವೇ ನೇಮಕ ಮಾಡಿರೋ MD ದರ ಏರಿಕೆ ಮಾಡಿರೋದು, ಇದರಲ್ಲಿ ಕೇಂದ್ರದ ಪಾತ್ರ ಏನಿದೆ ಹೇಳಿ ಮುಖ್ಯಮಂತ್ರಿಗಳೇ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸವಾಲೆಸೆದಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ. ಫೇರ್ ಫಿಕ್ಸೇಷನ್ ಕಮಿಟಿ ಅದ್ರಲ್ಲಿ 3 ಜನ ಮೆಂಬರ್ಸ್ ಇರ್ತಾರೆ. ಒಬ್ರು ರಿಟೈರ್ಡ್ ಜಡ್ಜು ನಂಬರ್ 1, ಇನ್ನೊಬ್ರು ಸ್ಟೇಟ್ ಗವರ್ಮೆಂಟ್ ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅವರು, ಇನ್ನೊಬ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ರೆಪ್ರೆಸೆಂಟೇಟಿವ್ ಇರ್ತಾರೆ. ರಾಜ್ಯದಿಂದ ಒಬ್ರು, 3 ಜನ ಸೆಕ್ರೆಟರಿ, ರಾಜ್ಯದಿಂದನೂ ಒಬ್ಬ ಸೆಕ್ರೆಟರಿ, ಜಡ್ಜ್ ಒಬ್ರು ಇರ್ತಾರೆ, ರಿಟೈರ್ಡ್ ಜಡ್ಜ್, ಅಧ್ಯಕ್ಷರು. ಇದು ಇಂಡಿಪೆಂಡೆಂಟ್ ಬಾಡಿ. ಈ ಫೇರ್ ಫಿಕ್ಸ್ ಆದ್ಮೇಲೆ ಇವರು ಫಿಕ್ಸ್ ಮಾಡೋರು ಇವರು ಈ ಕಮಿಟಿ, ಫೇರ್ ಫಿಕ್ಸೇಷನ್ ಕಮಿಟಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ರಾಜ್ಯದ ಜನ. ಈ ಕಮಿಟಿ ಮಾಡ್ತದೆ. ಶಂಕರ್ ಅನ್ನೋರು MD ಯಾರು ನೇಮಕ ಮಾಡಿದೀರಾ, ರಾಜ್ಯ ಸರ್ಕಾರದ ನೀವು ನೇಮಕ ಮಾಡಿರೋ ಅಧಿಕಾರಿ, ಇವರು ಏನಾದ್ರೂ ಈ ರೈಸ್ ಆಗಿರೋದನ್ನ ಕೇಂದ್ರ ಸರ್ಕಾರನ ಕೇಳಿದಾರ? ಹೇಳಿ. ನಿಮ್ಮ ಅಧಿಕಾರಿ ನೀವೇ ನೇಮಕ ಮಾಡಿರೋದು, ಕೇಂದ್ರ ಸರ್ಕಾರನ ಕೇಳದೆ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಸವಾಲು. ಕೇಂದ್ರಕ್ಕೆ ದರ ಏರಿಕೆ ಬೇಡ ಅಂತ ಹೇಳಿ ಪತ್ರ ಬರೀಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. 2 ವರ್ಷ ದರ ಏರಿಕೆ ಮಾಡಲೇಬೇಡಿ ಅಂತ ಹೇಳಿ ತಾಕತ್ತಿದ್ರೆ ಸರ್ಕಾರ ಕೇಂದ್ರ ಸರ್ಕಾರ ಪತ್ರ ಬರೀಲಿ, ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆರ್ ಅಶೋಕ್ ಸವಾಲು ಹಾಕಿದ್ದಾರೆ.
ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ ನಿನ್ಗಿಷ್ಟ ಇಲ್ಲ ತಾನಪ್ಪ? ಒಂದು ಲೆಟರ್ ಬರಿ, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟರ್ ಬರೀ. ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ಯಾರು ಕೇಳಲ್ಲ. 2 ವರ್ಷ ನಾವೇನು ಇರೋದೇ 2 ವರ್ಷ ಅಲ್ಲ, ಅವರು ಅದು ಗ್ಯಾರಂಟಿ ಇಲ್ಲ. ಡಿಕೆ ಏನನ್ನ ತಿರುಗಿ ಬಿದ್ರೆ 2 ವರ್ಷಗಳ ಕಾಲ ನಾವು ಬೆಲೆ ಏರಿಕೆಗೆ, ಮೆಟ್ರೋ ಬೆಲೆ ಏರಿಕೆ ವಿರೋಧ ಇದೆ. ಒಂದೇ ಒಂದು ಪತ್ರ, ಒಂದೇ ಲೈನ್, ಒಂದೇ ಪತ್ರ, ಒಂದೇ ಲೈನ್ ಸಾಕು. ಆಯ್ತು, ನಾನೊಂದು ಸವಾಲ್ ನಿಮ್ಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್. ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ?